ವಸ್ತುಗಳ ಒಂದು ಮಳಿಗೆಯನ್ನ ಅದ್ಧೂರಿಯಾಗಿ ಶಾಪ್ನ ಓಪನ್ ಮಾಡಲಾಗ್ತಿದೆ. ಇದು ಬಹಳ ಸಂತೋಷ, ಯಾಕಂದ್ರೆ ಗ್ರಾಹಕರಿಗೆ ಉತ್ತಮವಾದಂತಹ ಸೇವೆಯನ್ನ ಕೊಡ್ತಾ ಇದೆ. ಈಗಾಗಲೇ ಕರ್ನಾಟಕ, ಆಂಧ್ರ, ತಮಿಳುನಾಡು, ಕೇರಳದಲ್ಲಿ 400 ಮಳಿಗೆಗಳನ್ನೆಲ್ಲ ಹೊಂದಿದೆ. ಅಂದ್ರೆ ಇಷ್ಟೊಂದು ಆಗ್ಬೇಕಂತಂದ್ರೆ ಅದ್ರ ಸೇವೆ ಹೇಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. 401ನೇದು ಇದಾಗಿದೆ, ಇನ್ನಷ್ಟು ಆಗ್ಲಿ ಅಂತ ಹೇಳಿ ಆಶಿಸ್ತಾ ಇವತ್ತು ನಮ್ಮ ಮುಳುಬಾಗಿಲಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಈ ಗ್ರ್ಯಾಂಡ್ ಓಪನಿಂಗ್ಗೆ ಮೊದಲ ಹೆಸರಲ್ಲೇ ಸಮೃದ್ಧಿ ಅಂತ ಇರ್ತಕ್ಕಂಥ ನಮ್ಮ ಮುಳುಬಾಗಿಲಿನ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸಮೃದ್ಧಿ ಮಂಜುನಾಥ್ ಸರ್ ಅವರು ಬಹಳ ಸಂತೋಷದಿಂದ ರಿಬನ್ ಕಟ್ ಮಾಡಿ ಪ್ರೀತಿಯಿಂದ ನಿಮ್ಮೆಲ್ಲರಿಗೂ ಒಂದು ಶುಭ ಹಾರೈಕೆಯನ್ನ ಮಾಡ್ಲಿಕ್ಕೆ ಆಗಮಿಸಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಒಂದು ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವ್ರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಕ್ಕೆ ಸದ್ಯ MD ಆಗಿರ್ತಕ್ಕಂಥ ಜಾನ್ಸನ್ ಅಸಾರಿಯಾ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾಗಿ ನಮ್ಮದು ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರಿಗೆ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಶ್ರೀಯುತ ಯೂನಿಲೆಟ್ ನ MD ಪ್ರೀಮನ್ ಫೇಸ್ ರವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ಶ್ರೀ ಸದ್ಯ CEO ಆಗಿರ್ತಕ್ಕಂತಹ ದೀನ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾಗಿ ಚಪ್ಪಾಳೆಯ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶ್ರೀ ಹರೀಶ್ ಅವರು ಮಾರ್ಕೆಟಿಂಗ್ ಹೆಡ್ ಯೂನಿಯನ್ ನಮ್ಮಲ್ಲಿದ್ದಾರೆ. ಶ್ರೀಧರ್ಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಕಟ್ಟಡದ ಮಾಲೀಕರು ಆಗಿರ್ತಕ್ಕಂತಹ ಅಮರ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ನಮ್ಮ ಹುಸೇನ್ ಅವರು ಎಲ್ರಿಗೂ ಪ್ರೀತಿ ಪಾತ್ರರು ನಮ್ಮ ಹುಸೇನ್ ಸರ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ, ಬಹಳಷ್ಟು ಜನ ಈಗಾಗಲೇ ಹೊಸ ವರ್ಷಕ್ಕೆ ಒಂದು ಒಳ್ಳೊಳ್ಳೆ ಆಫರ್ಸ್ ಇದೆ, ಈ ರೀತಿ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರೋದು, ನಮಗೂ ಕೂಡ ಒಳ್ಳೆ ವಸ್ತುಗಳು ಇಲ್ಲಿ ಸಿಗ್ಬೋದು ಅಂತ ಹೇಳಿ ತುಂಬಾ ಜನ ಗ್ರಾಹಕರು ಈಗಾಗಲೇ ಕೋಲಾರ ಎಲ್ಲ ಕಡೆ ಇರೋದ್ರಿಂದ ಮೊದಲೇ ಗೊತ್ತಾಗಿದೆ ಇದರ ಐಟಮ್ಸ್ ಹೇಗಿರುತ್ತೆ ಅಂತ. ಅದಕ್ಕೆ ಪ್ರೀತಿಯಿಂದ ಓಪನಿಂಗ್ ಮುಂಚೆನೆ ಎಲ್ಲ ಬಂದ್ಬಿಟ್ಟಿದ್ದಾರೆ. ಸೊ ಎಲ್ಲ ಗ್ರಾಹಕರು ಬಂದಿದ್ದೀರಲ್ಲ, ನಿಮ್ಮೆಲ್ರಿಗೂ ವಿಶೇಷವಾಗಿ ಇದನ್ನ ಒಂದು ಸುದ್ದಿ ಮಾಡ್ಲಿಕ್ಕೆ ಅನೇಕ ಪತ್ರಿಕಾ ಮಾಧ್ಯಮದವರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಮಳಿಗೆ ಯಶಸ್ವಿಯಾಗಿ ಆಗ್ಲಿ, ಜನರಿಗೆ ಉತ್ತಮ ಒಂದು ಸೇವೆ ಕೊಡ್ಲಿ, ಒಂದು ಸ್ಟಾಫ್ ಕೂಡ ಸುಮಾರು 20-25 ಜನಕ್ಕೆ ಕೆಲಸ ಕೂಡ ಸಿಕ್ಕಿದೆ. ಇದೆಲ್ಲ ನಿಜವಾಗ್ಲೂ ಒಂದು ಬಹಳ ಸಂತೋಷದ ವಿಚಾರ. ಈ ಸಂದರ್ಭದಲ್ಲಿ ಇನ್ನಷ್ಟು ಸಮೃದ್ಧವಾಗಿ ಆಗ್ಲಿ, ಯಶಸ್ವಿಯಾಗಿ ಆಗ್ಲಿ ಅಂತ ಹೇಳಿ ಆಶಿಸ್ತಾ ಶ್ರೀಯುತರು ದೀಪವನ್ನು ಬೆಳೆಸಿ ಉದ್ಘಾಟನೆ ಮಾಡ್ಕೊಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಒಂದು ಅಭಿನಂದನಾ ಚಪ್ಪಾಳೆಯನ್ನ ಕೊಟ್ಟು ಉದ್ಘಾಟನೆಗೆ ಅಭಿನಂದನೆಗಳನ್ನು